ಕಾಂಗ್ರೆಸ್ನಲ್ಲಿ ಕದನ. ಕುರ್ಚಿಗೋಸ್ಕರ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಕದನವೇ ಈಗ ಏರ್ಪಟ್ಟಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ಕಾಂಗ್ರೆಸ್ ಪಾಳ್ಯದ ಅನೇಕ ಶಾಸಕರು ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ನ ಪ್ರಮುಖ ಸಚಿವ ಸಹಕಾರ ಸಚಿವ KN ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಹಾಗಾದ್ರೆ ಇವತ್ತು ವರಿಷ್ಠರ ಅಂಗಳದಲ್ಲಿ ನಡೆಯುವ ಚರ್ಚೆಗಳಾದ್ರೂ ಏನು? ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಶಾಸಕರ ಅಭಿಪ್ರಾಯವನ್ನ ಆಲ್ರೆಡಿ ಸಂಗ್ರಹ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರನ್ನ ರಾಜ್ಯ ರಾಜಕೀಯ ನಾಯಕರು ಭೇಟಿಯಾಗಿ ಅಂದರೆ CM DCM ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ಮಾಡ್ತಾರೆ. ಇನ್ನು 5 ವರ್ಷವೂ ನಾನೇ CM ಅಂತ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು, ಗುಡುಗಿದ್ರು. ವಿಧಾನಸೌಧದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅದೊಂಥರ ಸಂಚಲನ ಸೃಷ್ಟಿಯಾಗಿತ್ತು. ಯಾಕೆ ಅಂದರೆ ಈ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಮತ್ತೆ ಮುನ್ನೆಲೆಗೆ ಬರ್ತಾ ಇತ್ತು. DCM DK ಶಿವಕುಮಾರ್ CM ಆಗ್ತಾರೆ 2.5 ವರ್ಷ ಆದಮೇಲೆ, 50-50 ಅನುಪಾತದಡಿ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡ್ಬೇಕು ಅನ್ನುವಂತಹ ಬಹುದೊಡ್ಡ ಚರ್ಚೆ ರಾಜ್ಯ ರಾಜಕೀಯ ಪಡುಸಾಲೆಯಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕಿಂತ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಅತಿ ಹೆಚ್ಚು ಸಂದರ್ಭದಲ್ಲಿ ಆ ಮಾತುಗಳು ಕೇಳಿ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಶಾಸಕರ ಅಸಮಾಧಾನ ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಬಂತು. ಅಂದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರು ಅನೇಕ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಶಾಸಕರು CM ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸದೇ ಇರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಯಾಕಂದರೆ 40ಕ್ಕಿಂತ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿದ್ರು. 40ಕ್ಕಿಂತ ಹೆಚ್ಚು ಶಾಸಕರು ತಮ್ಮ ದುಃಖ ದುಮ್ಮಾನಗಳನ್ನು ಸುರ್ಜೇವಾಲಾ ಹತ್ರ ಹೇಳಿದ್ದಾರೆ. ಇವತ್ತು CM ಬದಲಾವಣೆ ಬಗ್ಗೆ ಏನಾದರೂ ಚರ್ಚೆ ಆಗ್ಬೋದಾ ಅನ್ನುವಂತಹ ಒಂದು ದೊಡ್ಡ ಕುತೂಹಲಕ್ಕೆ ಈಗ ಕೇಳಿಸ್ತಾ ಇದೆ. ಸಸ್ಪೆನ್ಸ್, ಹೈಕಮಾಂಡ್ ಭೇಟಿಯ ಈಗ ದೊಡ್ಡ ಸಸ್ಪೆನ್ಸ್ ಆಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ಸಂಬಂಧ ಅಂತಿಮ ಸಂದೇಶ ಇವತ್ತು ಹೈಕಮಾಂಡ್ನಿಂದ ರವಾನೆ ಆಗ್ತದ. ಕುರ್ಚಿ ಮೇಲೆ DCM DK ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ, ನೋ ಡೌಟ್. ಯಾಕಂದ್ರೆ DK ಬಣದ ಆಪ್ತರೆ ಪದೇ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. DCMಗೂ ಕೂಡ ಆಲ್ರೆಡಿ CM ಆಗಬೇಕಂತ ಆಸೆ ಇದ್ದೇ ಇದೆ. ಇನ್ನೊಂದು ಕಡೆ ವರಿಷ್ಠರಿಂದಲೇ ಖಡಕ್ ಸೂಚನೆ ಕೊಡುವಂತೆ ಈಗ ಪ್ರಸ್ತಾವನೆ ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ. ಸಸ್ಪೆನ್ಸ್ ಆಗ್ತಾ ಇದೆ ಹೈಕಮಾಂಡ್ ಭೇಟಿ. ಯಾಕಂದ್ರೆ CM DCM ಇಬ್ರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬಹಳ ಮಹತ್ವದ ಸಭೆ ಇದೆ. 2.5 ವರ್ಷ ಆದಮೇಲೆ CM ಸ್ಥಾನವನ್ನು ಬಿಟ್ಕೊಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಒಂದು ಟಾಕ್ ಇತ್ತು ರಾಜ್ಯ ರಾಜಕೀಯ ವಲಯದಲ್ಲಿ. ಮತ್ತೊಂದು ಕಡೆ ಇನ್ನು ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಜನ ಶಾಸಕರು, ಇನ್ನು ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಶಾಸಕ ರವಿ ಗಣಿಗ ಇರ್ಬೋದು, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇರ್ಬೋದು, ಅಥವಾ ಬಾಲಕೃಷ್ಣ ಇರ್ಬೋದು, ಹೀಗೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ರಾಜ್ಯದಲ್ಲಿದ್ದಾಗಲೇ DCM DK ಶಿವಕುಮಾರ್ CM ಆದರೆ ಸಾಕು. ಇನ್ನೊಂದು ಕಡೆ CP ಯೋಗೀಶ್ವರ್ ಮೊನ್ನೆ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು, ನನಗೆ ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ DCM DK ಶಿವಕುಮಾರ್ ಮಾತ್ರ CM ಆಗಬೇಕು. ಇದು ಸಾಕಷ್ಟು ಜನ DK ಶಿವಕುಮಾರ್ ಅವರ ಪರವಾಗಿರುವಂತಹ ಅನೇಕ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರ ಅಭಿಪ್ರಾಯ. ಆದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿನೂ ಸಾಕಷ್ಟು ಜನ ಇವತ್ತು ಒಂದು ದೊಡ್ಡ ಸೈನ್ಯನೇ ಇದೆ. ಹಾಗಾಗಿ ಅವರು ಕೂಡ DK ಬಣಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲಾದರೂ CM ಎಲ್ಲಾದರೂ ಅಧಿಕಾರದಿಂದ ಕೆಳಗಿಳಿದ್ರೆ ಈ ಸರ್ಕಾರವೇ ಉಳಿಯಲ್ಲ ಅಂತ. ನೋಡಿ, ಒಂದು ಕಡೆ ಈ ರಾಜ್ಯ ರಾಜಕೀಯದಲ್ಲಿ ಬಣದ ಬಡಿದಾಟ ನಡೀತಾ ಇದೆ. ಸಿದ್ದರಾಮಯ್ಯನವ್ರದ್ದೊಂದು ಬಣ ಆದರೆ DK ಶಿವಕುಮಾರ್ದೊಂದು ಬಣ. ಈ ಬಣ ಬಡಿದಾಟದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ತದೆ, ಹೈಕಮಾಂಡ್ ಯಾವ ಚಿಂತನೆಗೆ ಬರ್ತದೆ? ಈ ಗ್ಯಾಪಲ್ಲೇ AICC OBC ಘಟಕದ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. AICC OBC ಘಟಕದ ಸಲಹಾ ಸಮಿತಿ ಅಧ್ಯಕ್ಷರು. ಕೆಲವು ಶಾಸಕರಿಂದ ಅಸಮಾಧಾನ, ಜೊತೆಗೆ ಕ್ಯಾಬಿನೆಟ್ ಸರ್ಜರಿ, ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನೇಮಕಾತಿ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾರ್ಯಕರ್ತರ ಜೊತೆಗೆ ಶಾಸಕರಿಗೂ ನೀಡಿ ಎಂಬ ಪ್ರಸ್ತಾಪ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಹೈಕಮಾಂಡ್ನಿಂದಲೇ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಏನಾದರೂ ಬೀಳುತ್ತಾ? AICC OBC ಮಂಡಳಿಗೆ ಸಿದ್ದು ಸಮಿತಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಒಂದಿಷ್ಟು ಅಡೆತಡೆಗಳು ಕೂಡ ಇದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜು ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಆಪ್ತ ವಲಯದವರೇ ಹೇಳ್ತಾ ಇದ್ದಾರೆ. 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದರು.
KN ರಾಜಣ್ಣ ನೋಡಿದ್ರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದ್ರ ಜೊತೆಗೆ DCM DK ಶಿವಕುಮಾರ್ ನಾನು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ ಅಂತ ಅವರು ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಇನ್ನು DK ಶಿವಕುಮಾರ್ ಪರವಾಗಿರುವಂತಹ ಅನೇಕ ಶಾಸಕರು, ರವಿ ಗೊನಿಗಾ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, CP ಯೋಗೇಶ್ವರ್ ಇರ್ಬೋದು, ಇವರೆಲ್ಲರೂ ಕೂಡ DCM DK ಶಿವಕುಮಾರ್ CM ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಇಲ್ಲಿ CM ಅಧಿಕಾರವನ್ನು ಬಿಟ್ಟುಕೊಟ್ಟು ಅವರು ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಹೋಗ್ತಾರಾ ಅಥವಾ DCM DK ಶಿವಕುಮಾರ್ CM ಆಗ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇರುವ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲೇ ಉನ್ನತ ಮಟ್ಟದ ಸಭೆ ಇದೆ. CM DCM ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಕುರ್ಚಿ ಕದನ ಒಂದು ಕಡೆ ನಡೀತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಜನ ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಪರವಾಗಿಯೂ ಸಾಕಷ್ಟು ಜನ CM ಆಗಬೇಕು DCM DK ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಭೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು ಅಭಿಷೇಕ್? ಸಚಿನ್, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಬದಲಾವಣೆ, ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಬಹುಮುಖ್ಯವಾಗಿ ಮೂಡಿ ಬರ್ತದೆ. ಈ ವಿಚಾರಕ್ಕೆ ತೆರೆ ಎಳೆಯಲು ಈಗ ಹೈಕಮಾಂಡ್ ನಾಯಕರು ಖುದ್ದಾಗಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ನ ದೆಹಲಿಗೆ ಬರುವಂತೆ ಒಂದಷ್ಟು ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಇಂದು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ACC ನಾಯಕರಾದಂತ ವೇಣುಗೋಪಾಲ್ ಅವರು ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿ ಪ್ರವಾಸದ ವೇಳೆ ವಿದೇಶದಲ್ಲಿದ್ರು. ವಿದೇಶದಲ್ಲಿ ಇದ್ದ ಕಾರಣ ಅವ್ರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ವಿದೇಶದಿಂದ ನೇರವಾಗಿ ದೆಹಲಿನಲ್ಲಿ ಬಂದಿರುವಂತಹ ರಾಹುಲ್ ಗಾಂಧಿ ಅವರು ಇದೀಗ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ನ ಭೇಟಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಮೂಡಿರುವಂತಹ ನಾಯಕತ್ವ ಬದಲಾವಣೆಯ ಕೂಗು ಜೊತೆಗೆ ಶಾಸಕರ ಅಸಮಾಧಾನ ಮತ್ತು ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಕೊಡಬೇಕಾಗಿರ್ತಕ್ಕಂಥ ಮನ್ನಣೆ ಮತ್ತು ಗೌರವ ಏನಿದೆ, ಅದ್ರ ಜೊತೆಗೆ 4 MLC ಸ್ಥಾನಗಳಿಗೆ ಭರ್ತಿ ಮಾಡುವಂತ ಕಾರ್ಯವಿಧಾನ ಏನಿದೆ ಅದನ್ನ ಪೂರೈಸುವಂತ ಎಲ್ಲಾ ಲಕ್ಷಣ ಇದೆ. ಇದರ ಜೊತೆಗೆ DK ಶಿವಕುಮಾರ್ ಅವರು ಒಂದಷ್ಟು ತಮ್ಮ ಒಂದು CM ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂತಂದ್ರೆ ಒಂದು ಕಡೆ ಇದಾಗಲೇ ದೆಹಲಿಯಲ್ಲಿ ಬಿಟ್ಟಿರುವಂತ DK ಶಿವಕುಮಾರ್ ಅವರು ಇದಾಗಲೇ ಪ್ರಿಯಾಂಕಾ ವಾರ್ದಾ ಅವ್ರನ್ನ ಭೇಟಿಯಾಗಿದ್ದಾರೆ. ಅಲ್ಲಿನ ಅವರ ಬಳಿ ಒಂದಷ್ಟು ರಾಜಕಾರಣದ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವ್ರನ್ನ ಪ್ರತ್ಯೇಕವಾಗಿ ಭೇಟಿ ಹಾಕುವಂತಂದೆ ಒಂದಷ್ಟು ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ಇದರ ನಡುವೆ ಇಂದು ಸಂಜೆ 4 ಗಂಟೆಗೆ ವೇಣುಗೋಪಾಲ್ ಅವ್ರ ಜೊತೆ ಮೀಟಿಂಗ್ ಕೂಡ ಇದೆ. ಹೀಗಾಗಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಏನು ಒಂದಷ್ಟು ನಾಯಕತ್ವದ ಬದಲಾವಣೆಯ ಒಂದಷ್ಟು ಕೂಗಿನ ಒಂದು ಅಸಮಾಧಾನ ಇದೆ. ಆ ಒಂದು ಅಸಮಾಧಾನಕ್ಕೆ ಹೈಕಮಾಂಡ್ ನಾಯಕರು ತಾತ್ಕಾಲಿಕವಾಗಿ ಬ್ರೇಕ್ ಆಗ್ತಾರ ಅಥವಾ CM ಆಗಿ 5 ವರ್ಷ CM ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಥವಾ DK ಶಿವಕುಮಾರ್ಗೆ ಏನಾದ್ರು ಅಧಿಕಾರದ ಪಟ್ಟವನ್ನ ಕೊಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನ ಕರೆಸ್ಕೊತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇದೇ ವೇಳೆ DK ಶಿವಕುಮಾರ್ ಅವರ ಆಪ್ತ ಶಾಸಕರು ಒಂದಷ್ಟು CM ಸ್ಥಾನವನ್ನ DK ಶಿವಕುಮಾರ್ಗೆ ಬಿಟ್ಕೊಡ್ಬೇಕು, CM ಸಿದ್ದರಾಮಯ್ಯ ಅವರು 2.5 ವರ್ಷ ಅಧಿಕಾರ ಪಾಲನೆ ಇಲ್ಲಿ ಸೂತ್ರ ಇಲ್ಲಿ ಪಾಲನೆ ಆಗ್ಬೇಕಂತ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಜೊತೆಗೆ ಇದಾಗಲೇ MB ಪಾಟೀಲ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಕೆಲವೊಂದಷ್ಟು ಸಚಿವರು ಕೂಡ ದೆಹಲಿನಲ್ಲಿ ಬಿಟ್ಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಮನೆ ಮಾಡ್ಕೊಡ್ತಿದೆ. ಯಾಕಂತಂದ್ರೆ ಸಚಿವರು ಹಿಂದೆ ದೆಹಲಿ ಪ್ರವಾಸದಲ್ಲಿ ಇದ್ದುಗಳು ಕೂಡ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಹದೇವ್ ಅವರ್ ಆಗಿರ್ಬೋದು ದೆಹಲಿನಲ್ಲಿ ಇದ್ಕೊಂಡು ಒಂದಷ್ಟು ಹೈಕಮಾಂಡ್ ನಾಯಕರ ಒಂದು ಮನದಟ್ಟು ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು. ಈಗ ಅದೇ ಸಚಿವರು ಕೂಡ ದೆಹಲಿನಲ್ಲಿ ಇರೋದ್ರಿಂದ ಕೆಲವೊಂದ್ ಕಡೆ ಒಂದಷ್ಟು ಒತ್ತಾಯ ಹಾಕುವ ಮುಖಾಂತರ CM ಆಗಿ ಸಿದ್ದರಾಮಯ್ಯ ಇರಬೇಕೆಂಬ ಒಂದು ಒತ್ತಡ ಹಾಕ್ತಾರೆ ಹೈಕಮಾಂಡ್ ನಾಯಕರಿಗೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.